ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಟ್ವಿಸ್ಟ್ಗಳು ಲಭ್ಯವಾಗ್ತಿದೆ. ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರನೇ ಅಲ್ಲ ಅನ್ನೋ ಅನುಮಾನ ಇದೀಗ ಶುರುವಾಗಿತ್ತು. ಬೀದರ್ ಮೂಲದ ಗುತ್ತಿಗೆದಾರರ ಸಂಘ ಇದರ ವರದಿಯಲ್ಲಿ ಇಂಥದ್ದೊಂದು ಅಂಶವನ್ನ ಹೊರಹಾಕಿತ್ತು. ಇದೀಗ ಸಚಿನ್ಗೆ ಬೆಂಬಲ ನೀಡುವ ಬಗ್ಗೆ ಗುತ್ತಿಗೆದಾರರು ಸಭೆಯನ್ನ ಕರೆದಿದ್ದಾರೆ. ಹೈ ವೋಲ್ಟೇಜ್ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಬೀದರ್ ಮೂಲದ ಗುತ್ತಿಗೆದಾರರು. ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರು, ಅದರಲ್ಲೂ ಪ್ರಮುಖವಾಗಿ ಅವರ ಸಹೋದರಿಯರ ಮಾತಿಷ್ಟೇ. ಆತ ಗುತ್ತಿಗೆದಾರ ಹೌದೋ ಅಲ್ವೋ, ಲೈಸೆನ್ಸ್ ಹೋಲ್ಡರ್ ಹೌದೋ ಅಲ್ವೋ, ಆದರೆ ಕಿರುಕುಳ ನೀಡಲಾಗಿತ್ತು ಅವನಿಗೆ. ಆ ಕಿರುಕುಳದಿಂದಲೇ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಅನ್ನೋ ವಿಚಾರ ಇದೆಯಲ್ಲ, ಇದಕ್ಕೆ ನ್ಯಾಯ ಸಿಗಬೇಕು. ಯಾರೆಲ್ಲರ ಕಿರುಕುಳದಿಂದ, ಧಮಕಿಯಿಂದ ಆತ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬನ್ನೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಚಿನ್ ಕುಟುಂಬಸ್ಥರ ಆಗ್ರಹ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಟ್ವಿಸ್ಟ್ಗಳು ಲಭ್ಯವಾಗ್ತಿದೆ. ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರನೇ ಅಲ್ಲ ಅನ್ನೋ ಅನುಮಾನ ಇದೀಗ ಶುರುವಾಗಿತ್ತು. ಬೀದರ್ ಮೂಲದ ಗುತ್ತಿಗೆದಾರರ ಸಂಘ ಇದರ ವರದಿಯಲ್ಲಿ ಇಂಥದ್ದೊಂದು ಅಂಶವನ್ನ ಹೊರಹಾಕಿತ್ತು. ಇದೀಗ ಸಚಿನ್ಗೆ ಬೆಂಬಲ ನೀಡುವ ಬಗ್ಗೆ ಗುತ್ತಿಗೆದಾರರು ಸಭೆಯನ್ನ ಕರೆದಿದ್ದಾರೆ. ಹೈ ವೋಲ್ಟೇಜ್ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಬೀದರ್ ಮೂಲದ ಗುತ್ತಿಗೆದಾರರು. ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರು, ಅದರಲ್ಲೂ ಪ್ರಮುಖವಾಗಿ ಅವರ ಸಹೋದರಿಯರ ಮಾತಿಷ್ಟೇ. ಆತ ಗುತ್ತಿಗೆದಾರ ಹೌದೋ ಅಲ್ವೋ, ಲೈಸೆನ್ಸ್ ಹೋಲ್ಡರ್ ಹೌದೋ ಅಲ್ವೋ, ಆದರೆ ಕಿರುಕುಳ ನೀಡಲಾಗಿತ್ತು ಅವನಿಗೆ. ಆ ಕಿರುಕುಳದಿಂದಲೇ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಅನ್ನೋ ವಿಚಾರ ಇದೆಯಲ್ಲ, ಇದಕ್ಕೆ ನ್ಯಾಯ ಸಿಗಬೇಕು. ಯಾರೆಲ್ಲರ ಕಿರುಕುಳದಿಂದ, ಧಮಕಿಯಿಂದ ಆತ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬನ್ನೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಚಿನ್ ಕುಟುಂಬಸ್ಥರ ಆಗ್ರಹ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಟ್ವಿಸ್ಟ್ಗಳು ಲಭ್ಯವಾಗ್ತಿದೆ. ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರನೇ ಅಲ್ಲ ಅನ್ನೋ ಅನುಮಾನ ಇದೀಗ ಶುರುವಾಗಿತ್ತು. ಬೀದರ್ ಮೂಲದ ಗುತ್ತಿಗೆದಾರರ ಸಂಘ ಇದರ ವರದಿಯಲ್ಲಿ ಇಂಥದ್ದೊಂದು ಅಂಶವನ್ನ ಹೊರಹಾಕಿತ್ತು. ಇದೀಗ ಸಚಿನ್ಗೆ ಬೆಂಬಲ ನೀಡುವ ಬಗ್ಗೆ ಗುತ್ತಿಗೆದಾರರು ಸಭೆಯನ್ನ ಕರೆದಿದ್ದಾರೆ. ಹೈ ವೋಲ್ಟೇಜ್ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಬೀದರ್ ಮೂಲದ ಗುತ್ತಿಗೆದಾರರು. ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರು, ಅದರಲ್ಲೂ ಪ್ರಮುಖವಾಗಿ ಅವರ ಸಹೋದರಿಯರ ಮಾತಿಷ್ಟೇ. ಆತ ಗುತ್ತಿಗೆದಾರ ಹೌದೋ ಅಲ್ವೋ, ಲೈಸೆನ್ಸ್ ಹೋಲ್ಡರ್ ಹೌದೋ ಅಲ್ವೋ, ಆದರೆ ಕಿರುಕುಳ ನೀಡಲಾಗಿತ್ತು ಅವನಿಗೆ. ಆ ಕಿರುಕುಳದಿಂದಲೇ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಅನ್ನೋ ವಿಚಾರ ಇದೆಯಲ್ಲ, ಇದಕ್ಕೆ ನ್ಯಾಯ ಸಿಗಬೇಕು. ಯಾರೆಲ್ಲರ ಕಿರುಕುಳದಿಂದ, ಧಮಕಿಯಿಂದ ಆತ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬನ್ನೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಚಿನ್ ಕುಟುಂಬಸ್ಥರ ಆಗ್ರಹ. ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರು, ಅದರಲ್ಲೂ ಪ್ರಮುಖವಾಗಿ ಅವರ ಸಹೋದರಿಯರ ಮಾತಿಷ್ಟೇ. ಆತ ಗುತ್ತಿಗೆದಾರ ಹೌದೋ ಅಲ್ವೋ, ಲೈಸೆನ್ಸ್ ಹೋಲ್ಡರ್ ಹೌದೋ ಅಲ್ವೋ, ಆದರೆ ಕಿರುಕುಳ ನೀಡಲಾಗಿತ್ತು ಅವನಿಗೆ. ಆ ಕಿರುಕುಳದಿಂದಲೇ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಅನ್ನೋ ವಿಚಾರ ಇದೆಯಲ್ಲ, ಇದಕ್ಕೆ ನ್ಯಾಯ ಸಿಗಬೇಕು. ಯಾರೆಲ್ಲರ ಕಿರುಕುಳದಿಂದ, ಧಮಕಿಯಿಂದ ಆತ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬನ್ನೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಚಿನ್ ಕುಟುಂಬಸ್ಥರ ಆಗ್ರಹ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಟ್ವಿಸ್ಟ್ಗಳು ಲಭ್ಯವಾಗ್ತಿದೆ. ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರನೇ ಅಲ್ಲ ಅನ್ನೋ ಅನುಮಾನ ಇದೀಗ ಶುರುವಾಗಿತ್ತು. ಬೀದರ್ ಮೂಲದ ಗುತ್ತಿಗೆದಾರರ ಸಂಘ ಇದರ ವರದಿಯಲ್ಲಿ ಇಂಥದ್ದೊಂದು ಅಂಶವನ್ನ ಹೊರಹಾಕಿತ್ತು.
ಇದೀಗ ಸಚಿನ್ಗೆ ಬೆಂಬಲ ನೀಡುವ ಬಗ್ಗೆ ಗುತ್ತಿಗೆದಾರರು ಸಭೆಯನ್ನ ಕರೆದಿದ್ದಾರೆ. ಹೈ ವೋಲ್ಟೇಜ್ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಬೀದರ್ ಮೂಲದ ಗುತ್ತಿಗೆದಾರರು. ಸಚಿನ್ ಪಾಂಚಾಲ್ ಅವರ ಕುಟುಂಬಸ್ಥರು, ಅದರಲ್ಲೂ ಪ್ರಮುಖವಾಗಿ ಅವರ ಸಹೋದರಿಯರ ಮಾತಿಷ್ಟೇ. ಆತ ಗುತ್ತಿಗೆದಾರ ಹೌದೋ ಅಲ್ವೋ, ಲೈಸೆನ್ಸ್ ಹೋಲ್ಡರ್ ಹೌದೋ ಅಲ್ವೋ, ಆದರೆ ಕಿರುಕುಳ ನೀಡಲಾಗಿತ್ತು ಅವನಿಗೆ. ಆ ಕಿರುಕುಳದಿಂದಲೇ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಅನ್ನೋ ವಿಚಾರ ಇದೆಯಲ್ಲ, ಇದಕ್ಕೆ ನ್ಯಾಯ ಸಿಗಬೇಕು. ಯಾರೆಲ್ಲರ ಕಿರುಕುಳದಿಂದ, ಧಮಕಿಯಿಂದ ಆತ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬನ್ನೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಚಿನ್ ಕುಟುಂಬಸ್ಥರ ಆಗ್ರಹ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಟ್ವಿಸ್ಟ್ಗಳು ಲಭ್ಯವಾಗ್ತಿದೆ. ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರನೇ ಅಲ್ಲ ಅನ್ನೋ ಅನುಮಾನ ಇದೀಗ ಶುರುವಾಗಿತ್ತು. ಬೀದರ್ ಮೂಲದ ಗುತ್ತಿಗೆದಾರರ ಸಂಘ ಇದರ ವರದಿಯಲ್ಲಿ ಇಂಥದ್ದೊಂದು ಅಂಶವನ್ನ ಹೊರಹಾಕಿತ್ತು. ಇದೀಗ ಸಚಿನ್ಗೆ ಬೆಂಬಲ ನೀಡುವ ಬಗ್ಗೆ ಗುತ್ತಿಗೆದಾರರು ಸಭೆಯನ್ನ ಕರೆದಿದ್ದಾರೆ. ಹೈ ವೋಲ್ಟೇಜ್ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಬೀದರ್ ಮೂಲದ ಗುತ್ತಿಗೆದಾರರು. ಸಚಿನ್ ಪಾಂಚಾಲ್ ಅವರ ಕುಟುಂಬಸ್ಥರು, ಅದರಲ್ಲೂ ಪ್ರಮುಖವಾಗಿ ಅವರ ಸಹೋದರಿಯರ ಮಾತಿಷ್ಟೇ. ಆತ ಗುತ್ತಿಗೆದಾರ ಹೌದೋ ಅಲ್ವೋ, ಲೈಸೆನ್ಸ್ ಹೋಲ್ಡರ್ ಹೌದೋ ಅಲ್ವೋ, ಆದರೆ ಕಿರುಕುಳ ನೀಡಲಾಗಿತ್ತು ಅವನಿಗೆ. ಆ ಕಿರುಕುಳದಿಂದಲೇ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಅನ್ನೋ ವಿಚಾರ ಇದೆಯಲ್ಲ, ಇದಕ್ಕೆ ನ್ಯಾಯ ಸಿಗಬೇಕು. ಯಾರೆಲ್ಲರ ಕಿರುಕುಳದಿಂದ, ಧಮಕಿಯಿಂದ ಆತ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬನ್ನೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಚಿನ್ ಕುಟುಂಬಸ್ಥರ ಆಗ್ರಹ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಟ್ವಿಸ್ಟ್ಗಳು ಲಭ್ಯವಾಗ್ತಿದೆ. ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರನೇ ಅಲ್ಲ ಅನ್ನೋ ಅನುಮಾನ ಇದೀಗ ಶುರುವಾಗಿತ್ತು. ಬೀದರ್ ಮೂಲದ ಗುತ್ತಿಗೆದಾರರ ಸಂಘ ಇದರ ವರದಿಯಲ್ಲಿ ಇಂಥದ್ದೊಂದು ಅಂಶವನ್ನ ಹೊರಹಾಕಿತ್ತು. ಇದೀಗ ಸಚಿನ್ಗೆ ಬೆಂಬಲ ನೀಡುವ ಬಗ್ಗೆ ಗುತ್ತಿಗೆದಾರರು ಸಭೆಯನ್ನ ಕರೆದಿದ್ದಾರೆ. ಹೈ ವೋಲ್ಟೇಜ್ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಬೀದರ್ ಮೂಲದ ಗುತ್ತಿಗೆದಾರರು. ಸಚಿನ್ ಪಾಂಚಾಲ್ ಅವರ ಕುಟುಂಬಸ್ಥರು, ಅದರಲ್ಲೂ ಪ್ರಮುಖವಾಗಿ ಅವರ ಸಹೋದರಿಯರ ಮಾತಿಷ್ಟೇ. ಆತ ಗುತ್ತಿಗೆದಾರ ಹೌದೋ ಅಲ್ವೋ, ಲೈಸೆನ್ಸ್ ಹೋಲ್ಡರ್ ಹೌದೋ ಅಲ್ವೋ, ಆದರೆ ಕಿರುಕುಳ ನೀಡಲಾಗಿತ್ತು ಅವನಿಗೆ. ಆ ಕಿರುಕುಳದಿಂದಲೇ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಅನ್ನೋ ವಿಚಾರ ಇದೆಯಲ್ಲ, ಇದಕ್ಕೆ ನ್ಯಾಯ ಸಿಗಬೇಕು. ಯಾರೆಲ್ಲರ ಕಿರುಕುಳದಿಂದ, ಧಮಕಿಯಿಂದ ಆತ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬನ್ನೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಚಿನ್ ಕುಟುಂಬಸ್ಥರ ಆಗ್ರಹ.